ಶ್ರೀ ಗುರುಭ್ಯೋ ನಮಃ. ನನ್ನ ಯೂಟ್ಯೂಬ್ ವೀಕ್ಷಕರಿಗೆ ನಮಸ್ಕಾರವನ್ನು ತಿಳಿಸುತ್ತಾ ಇವತ್ತಿನ ವಾಸ್ತವ ಜ್ಯೋತಿಷ್ಯ ಕಾರ್ಯಕ್ರಮದಲ್ಲಿ ಒಂದು ವಿಷಯವನ್ನು ತಿಳಿಸ್ಕೊಡ್ತೇನೆ. ಆ ವಿಷಯ ಏನಪ್ಪಾ ಅಂದರೆ ಅಷ್ಟ ದಿಕ್ಕುಗಳಿಗೆ ಏನು ಈ ನಕ್ಷತ್ರಗಳ ಇಂಡಿಕೇಟರ್ ಅನ್ನೋದು ಬಹಳ ಮುಖ್ಯ. ಅಂದ್ರೆ ಅದರಲ್ಲೂ 27 ನಕ್ಷತ್ರಗಳಿಗೆ ಯಾವ ಯಾವ ದಿಕ್ಕುಗಳು ಶುಭ ಸಂಕೇತ ಸೂಚಿಸುತ್ತದೆ ಎಂದು ತಿಳಿಯಬಹುದು. ಇದರಲ್ಲಿ ಶುಭ ಕಾರ್ಯಗಳಂತಹ ಮದುವೆ ಕಾರ್ಯ ಆಗಲಿ, ಒಂದು ವ್ಯಾಪಾರ ಉದ್ಯಮಕ್ಕಾಗಲಿ ಈ ರೀತಿಯಾಗಿ ನೋಡುವಂತ ವಿಚಾರ ಕಂಡು ಬಂದಿದೆ. ಇದರಲ್ಲಿ ರೇವತಿ, ಅಶ್ವಿನಿ, ಭರಣಿ ಈಶಾನ್ಯ ದಿಕ್ಕನ್ನು ಸೂಚಿಸುತ್ತದೆ. ಇನ್ನು ಆರಿದ್ರ, ಪುನರಸು, ಪುಷ್ಯ ಪೂರ್ವ ದಿಕ್ಕನ್ನು ಸೂಚಿಸುತ್ತದೆ. ಇನ್ನು ಆಶ್ಲೇಷ, ಮಖ, ಪುಬ್ಬ ಆಗ್ನೇಯ ದಿಕ್ಕು, ಮತ್ತೆ ಉತ್ತರ, ಹಸ್ತ, ಚಿತ್ತ ದಕ್ಷಿಣ ದಿಕ್ಕು, ಸ್ವಾತಿ, ವಿಶಾಖ, ಅನುರಾಧ ನೈಋತ್ಯ ದಿಕ್ಕು ಸೂಚಿಸುತ್ತದೆ. ಇನ್ನು ಜ್ಯೇಷ್ಠ, ಮೂಲ, ಪೂರ್ವಾಷಾಢ ಪಶ್ಚಿಮ ದಿಕ್ಕು, ಉತ್ತರಾಷಾಢ, ಶ್ರವಣ, ಧನಿಷ್ಠ ವಾಯುವ್ಯ ದಿಕ್ಕು, ಇನ್ನು ಶತಾಭಿಷ, ಪೂರ್ವಭಾದ, ಉತ್ತರ ಭಾಗ ಉತ್ತರ ದಿಕ್ಕನ್ನು ಸೂಚಿಸುತ್ತದೆ. ಮತ್ತೆ ಕೃತಿಕ, ರೋಹಿಣಿ, ಮೃಗಶಿರ ಮಧ್ಯಸ್ಥಾನ ಅಂದ್ರೆ ಬ್ರಹ್ಮಸ್ಥಾನವನ್ನು ಸೂಚಿಸುತ್ತದೆ. ಅಂದ್ರೆ ಈ ದಿಕ್ಕುಗಳು ವಿವಾಹ ಮತ್ತು ಇನ್ನಿತರವಾಗಿ ಏನಾದರೂ ಒಂದು ವ್ಯಾಪಾರ ಉದ್ಯೋಗವನ್ನು ಮಾಡುವ ಒಂದು ಸೂಚನೆಯ ಮೂಲಕವಾಗಿ ಯಾವ ದಿಕ್ಕಿನಲ್ಲಿ ಇಟ್ಕೊಳ್ಳೋದು ಬಹಳ ಮುಖ್ಯವಾಗಿ ಕಂಡುಬರುತ್ತೆ. ಈ ನಕ್ಷತ್ರದವರು ಈ ದಿಕ್ಕಿನಲ್ಲಿ ಇಟ್ಕೊಂಡ್ರೆ ಅತ್ಯಂತ ಶುಭ ಆಗುತ್ತೆ ಅನ್ನೋದು ಇದೊಂದು 27 ನಕ್ಷತ್ರಗಳ ಅಷ್ಟ ದಿಕ್ಕುಗಳ ಒಂದು ಪರಿಣಾಮವಾಗಿರುತ್ತದೆ. ಮತ್ತು ಈ ಜಾತಕದಲ್ಲಿ ಯಾರು ತಪ್ಪಿಸಿಕೊಂಡಾಗಲಿ, ಎಲ್ಲರೂ ನಾಪತ್ತೆ ಆದಂತ ಸಂದರ್ಭದಲ್ಲಿ ಅವರನ್ನು ಹುಡುಕಿ ಹೇಳುವಂತಹ ದಿಕ್ಕಿನ ಮೂಲಕ ಈ ನಕ್ಷತ್ರಗಳು ಸಹಾಯ ಮಾಡುವುದು ಒಂದು ಖಚಿತವಾಗಿದೆ. ಇದಿಷ್ಟು 27 ನಕ್ಷತ್ರಗಳ ಅಷ್ಟ ದಿಕ್ಕುಗಳ ಒಂದು ನಿರ್ಣಯವಾಗಿರುತ್ತದೆ. ಅದರಲ್ಲೂ ನೋಡಿ, ಈ ಪ್ರಕಾರ ದಿಕ್ಕಿನ ಹುಡುಗಿ ನಮಗೆ ಸಿಗುತ್ತಾರೆ ಎಂದು ಪ್ರಶ್ನೆ ಕೇಳಿದಾಗ ಪ್ರಶ್ನೆ ಸಮಯದಲ್ಲಿ ಸಪ್ತಮಾಧಿಪತಿ ಯಾವ ನಕ್ಷತ್ರದಲ್ಲಿ ಕುಳಿತಿರುತ್ತಾನೋ ಆ ನಕ್ಷತ್ರಕ್ಕೆ ಅನುಗುಣವಾಗಿ ನಾವು ಸಂಬಂಧಪಟ್ಟ ಆ ದಿಕ್ಕಿನಲ್ಲಿ ಹೆಣ್ಣು ಸಿಗುತ್ತೆ ಎಂದು ಇಲ್ಲಿ ವ್ಯಕ್ತವಾಗಿ ಪಡಿಸಬಹುದು. ಇದೇ ರೀತಿಯ ಒಂದು ಎಲ್ಲಾ ವಿಚಾರಗಳು ನೋಡಿಕೊಳ್ಳುವ ಒಂದು ಮಾಹಿತಿ ಇದಾಗಿರುತ್ತದೆ. ಇದು ಅಷ್ಟ ದಿಕ್ಕುಗಳ 27 ನಕ್ಷತ್ರಗಳ ಒಂದು ನಿರ್ಣಯ, ಒಂದು ಸೂಚನೆ. ಸಂಧಿ ದೋಷ ಮತ್ತೆ ಧನಿಷ್ಠ ಪಂಚಕ ದೋಷ ಅಂದ್ರೆ ಏನು ಅಂತ ನಿಮಗೆ ತಿಳಿಸ್ಕೊಡ್ತೀನಿ. ನೋಡಿ, ಯಾವುದೇ ಒಂದು ವೃಕ್ಷ ಸಂಧಿ ದೋಷ ಅಂದ್ರೆ ನೋಡಿ, ಆಶ್ಲೇಷ ಕೊನೆಯ 20 ನಿಮಿಷ, ಮಖ ಪ್ರಾರಂಭ 20 ನಿಮಿಷ, ಮತ್ತೆ ಜ್ಯೇಷ್ಠ ನಕ್ಷತ್ರ ಕೊನೆಯ 20 ನಿಮಿಷ, ಮೂಲ ನಕ್ಷತ್ರ ಪ್ರಾರಂಭ 20 ನಿಮಿಷ, ಮತ್ತು ರೇವತಿ ಕೊನೆಯ 20 ನಿಮಿಷ, ಅಶ್ವಿನಿ ಪ್ರಾರಂಭ 20 ನಿಮಿಷ. ಇದು ವೃಕ್ಷ ಸಂಧಿ ದೋಷವಾಗುತ್ತದೆ. ನೋಡಿ, ಈ ವೃಕ್ಷ ಸಂಧಿ ದೋಷದಲ್ಲಿ ಮಗು ಏನಾದರೂ ಜನನವಾದರೆ ಈ ದೋಷಕಾರಕವಾಗಿ ಒಂದು ಸಂಧಿಕಾಲ ಅಂತ ಉಂಟಾಗುತ್ತದೆ. ಈ ಸಂಧಿಕಾಲವನ್ನು ಪ್ರವೇಶಿಸಿದ ಒಂದು ವೇಳೆಯಲ್ಲಿ ಮಗು ಜನನವಾದ ದೋಷಪ್ರದವಂತ ಒಂದು ವರದಿ ಆಗಿ ಒಂದು ಗ್ರಂಥದ ಮೂಲಕ ತಿಳಿಯಲ್ಪಡುತ್ತದೆ. ಈ ರೀತಿ ಇದ್ದಾಗ ಸಂದರ್ಭದಲ್ಲಿ ಪರಿಹಾರ ಸೂಕ್ತವನ್ನು ಮಾಡಿಸಿಕೊಂಡು ಗೋಪ್ರಸವ ಶಾಂತಿಯನ್ನು ಪೂಜೆಯನ್ನು ಮಾಡಿದರೆ ಈ ದೋಷವು ನಿವಾರಣೆ ಆಗಬಹುದು ಒಂದು ಸಂಭವ ಕಂಡು ಬರುತ್ತದೆ. ಮತ್ತೆ ಇನ್ನು ಧನಿಷ್ಠ ಪಂಚಕ ಅಂದರೆ ಧನಿಷ್ಠ, ಶತಭಿಷ, ಪೂರ್ವಭಾದ, ಉತ್ತರಭಾದ, ರೇವತಿ ಇವು ಧನಿಷ್ಠ ಪಂಚಕ ನಕ್ಷತ್ರಗಳು. ನೋಡಿ, ಈ ನಕ್ಷತ್ರಗಳಲ್ಲಿ ದಿನ ಏನಾದರೂ ಮನೆಯಲ್ಲಿ ಏನಾದರೂ ಮರಣವಾದರೆ 5 ತಿಂಗಳು ಮನೆಯನ್ನು ಬಿಡಬೇಕು ಎಂದು ತಿಳಿಯಲಾಗುತ್ತದೆ. ಇದು ಧನಿಷ್ಠ ಪಂಚಕದ ಒಂದು ವಿಷಯವಾಗುತ್ತದೆ. ಅಂದ್ರೆ ಧನಿಷ್ಠ, ಶತಭಿಷ, ಪೂರ್ವಭಾದ, ಉತ್ತರಭಾದ, ರೇವತಿ ಈ ಧನಿಷ್ಠ ಪಂಚಕಗಳು. ಮತ್ತು ಇನ್ನು ತ್ರಿಪಾದ ನಕ್ಷತ್ರಗಳಾದಂತಹ ಕೃತಿಕ, ಪುನರಸು, ಉತ್ತರ, ವಿಶಾಖ, ಉತ್ತರಾಷಾಢ, ಪೂರ್ವಭಾದ ಈ ನಕ್ಷತ್ರಗಳ ದಿನ ಮನೆಯಲ್ಲಿ ಮರಣವಾದರೆ 3 ತಿಂಗಳು ಸಹ ಮನೆಯನ್ನು ಬಿಡಬೇಕಾಗುತ್ತದೆ. ಧನಿಷ್ಠ ಪಂಚಕದಲ್ಲಿ 5 ತಿಂಗಳು ಮನೆಯನ್ನು ಬಿಡಬೇಕಾಗುತ್ತದೆ. ತ್ರಿಪಾದ ನಕ್ಷತ್ರಗಳಲ್ಲಿ ಮರಣವಾದರೆ 3 ತಿಂಗಳು ಮನೆಯನ್ನು ಬಿಡಬೇಕಾಗುತ್ತದೆ. ಈ ರೀತಿಯ ಒಂದು ಜನನ ನಕ್ಷತ್ರ ಮತ್ತೆ ದೋಷ ಫಲಿತವಾಗಿ ಮತ್ತೆ ಮರಣ ನಕ್ಷತ್ರದಲ್ಲಿ ಏನು ಸಂಭವಿಸುತ್ತದೆ ಎಂದು ಇಲ್ಲಿ ಮನೆಯಲ್ಲಿ ಈ ರೀತಿಯ ಒಂದು ಆಕಸ್ಮಿಕವಾಗಿ ಈ ನಕ್ಷತ್ರದಲ್ಲಿ ಮರಣವಾದರೆ ಈ ರೀತಿಯ ಒಂದು ದೋಷಕಾರಿಯಾಗಿರುತ್ತದೆ. ಇದಕ್ಕೆ ಪ್ರಾಯಶ್ಚಿತ್ತವಾಗಿ ಆ ದೋಷವನ್ನು ನಿವಾರಣೆ ಮಾಡಿಕೊಂಡ್ರೆ ಬಹಳ ಒಳ್ಳೆಯದಾಗುತ್ತದೆ. ಇದಿಷ್ಟು ಧನಿಷ್ಠ ಪಂಚಕ ಮತ್ತು ವೃಕ್ಷ ಸಂಧಿಯ ದೋಷ ಮತ್ತೆ ತ್ರಿಪಾದಿಯ ದೋಷವನ್ನು ಈ ರೀತಿಯಲ್ಲಿ ತಿಳಿಸಿಕೊಟ್ಟಿದ್ದೇನೆ. ಓಕೆ, ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಎಲ್ಲರಿಗೂ ನಮಸ್ಕಾರಗಳು.